ಯಶಸ್ವಿಯಾಗಿ ಜರುಗಿದ ಉತ್ತೂರು ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಸಮಾರಂಭ. ನಮಸ್ಕಾರ ವೀಕ್ಷಕರೇ, ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಉತ್ತೂರು ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಸಮಾರಂಭ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ವಾಲ್ಮೀಕಿ ಗುರುಪೀಠದ ಶ್ರೀಗಳು ಹಾಗೂ ಗಣ್ಯರನ್ನು ಗ್ರಾಮಸ್ಥರು ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಮಾಡಿಕೊಂಡು ನಂತರ ಮಹಿಳೆಯರು ಮತ್ತು ಮಕ್ಕಳು ಸತ್ತಿಗೆ, ಸೂರಿ, ಪಾನಿ ಹಾಗೂ ಕುಂಭಮೇಳದೊಂದಿಗೆ ಕಲಾ ತಂಡಗಳ ವೈಭವದ ಜೊತೆಗೆ ಶ್ರೀಗಳು ಹಾಗೂ ಗಣ್ಯರನ್ನು ಬರಮಾಡಿಕೊಂಡು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದರು. ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಶ್ರೀ ಡಾಕ್ಟರ್ ಪ್ರಸನ್ನಾನಂದ ಸ್ವಾಮೀಜಿಗಳು ಗಣ್ಯರೊಂದಿಗೆ ಅನಾವರಣ ಮಾಡಿದರು. ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ.ಆರ್. ಮಂಜುನಾಥ್ ರವರು ವಹಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮುಖ್ಯ ಭಾಷಣಕಾರರಾದ ಉದ್ದನೂರು ಮಹದೇವ ನಾಯಕರವರು ಶ್ರೀ ಮಹರ್ಷಿ ವಾಲ್ಮೀಕಿಗಳ ವಿಚಾರಧಾರೆಗಳನ್ನು ಕುರಿತು ಮಾತನಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಾಮರಾಜನಗರ ಮೈಸೂರು ಜಿಲ್ಲೆಯ ನಾಯಕರ ಸಂಘದ ಅಧ್ಯಕ್ಷರಾದ ಎಂ. ರಾಮಚಂದ್ರ, ಕರ್ನಾಟಕ ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರಾದ ಎಂ.ಸಿ. ಬಸವರಾಜು, ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ದತ್ತೇಶ್, ಮುಖಂಡರಾದ ಶ್ರೀನಿವಾಸ್ ನಾಯಕ್, ಸುಂದರ್, ಸೋಮನಾಯಕ, ನಿಶಾಂತ್ ರವರು ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ನಂತರ ಶ್ರೀಗಳು ಕಾರ್ಯಕ್ರಮದ ಕುರಿತು ಹಿತವಚನಗಳನ್ನು ನುಡಿದರು. ಈ ಸಂದರ್ಭದಲ್ಲಿ ಗಣ್ಯರಿಗೆ ಹಾಗೂ ನೌಕರರಿಗೆ, ಮುಖಂಡರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಉತ್ತಮವಾಗಿ ನಿರೂಪಣೆಯನ್ನು ನೆರವೇರಿಸಿದಂತಹ ಶ್ರೀ ರಂಗನಾಥ್ ಅವರಿಗೆ ಶ್ರೀಗಳು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಅನೂರು ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದ ಪುಟ್ಟ ವೀರನಾಯಕ, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, PSI ಲೋಕೇಶ್, ASI ಕೃಷ್ಣ, ಮಹದೇವ ಸ್ವಾಮಿ, ಉತ್ತೂರು ಗ್ರಾಮದ ಯಜಮಾನರು ಹಾಗೂ ಯುವಕರು, ವಿವಿಧ ಗ್ರಾಮಗಳಿಂದ ಆಗಮಿಸಿದ ಯಜಮಾನರುಗಳು, ಮುಖಂಡರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಉದ್ಘಾಟನೆ ಮಾಡ್ತಾ ಇದ್ದಾರೆ ಅನೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಂ.ಆರ್. ಮಂಜುನಾಥ್ ರವರು. ಜೋರಾದ ಚಪ್ಪಾಳೆ ಬರಲಿ. ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಪುರಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಮಾನ್ಯ ಶಾಸಕರಾದಂತಹ ಎಂ.ಆರ್. ಮಂಜುನಾಥ್ ರವರು. ತಮ್ಮೆಲ್ಲರ ಅಭಿಮಾನದ ಜೋರಾದ ಚಪ್ಪಾಳೆ ಬರಲಿ ಮತ್ತೊಮ್ಮೆ ಅವರಿಗೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ದಮ ಸಂಪದಃ. ಹಂಗೆ ನಿಲ್ಸ್ರಿ ಹಂಗೆ ನಿಂತು ಸರ್ಕೋಡ್ ಹಿಂದೆ ಪಂಚಾಯತಿಗೆ ಯಾರು ಬರ್ತಾರೆ? ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ ಸಂಧಾನಕ್ಕೆ ಅಂದ್ರೆ ಪಂಚಾಯತಿಗೆ ಬರ್ತಾನೆ. ನಮ್ಮ ಕಡೆ ಹಳ್ಳಿ ಕಡೆ ಈ ಕಡೆ ಪಂಚಾಯತಿ ಅಂತಾರೆ, ಏನು ಕರೀವಲ್ಲ ಪಂಚಾಯತಿ ಅಂತೇಳಿ. ಈಗ ಯಾರೋ ಇಬ್ಬರು ಅಣ್ಣ ತಮ್ಮ ಅಕಸ್ಮಾತ್ ಆಸ್ತಿಗಾಗಿ ಜಗಳ ಮಾಡಿಕೊಂಡು ನೀವೇನಾರು ಅಕಸ್ಮಾತ್ ಪಂಚಾಯತ್ ಇವತ್ತಿನ ದಿನ ಅದು ಎಷ್ಟು ಪುಣ್ಯನೋ ಏನೋ ಪ್ರಸನ್ನಾನಂದ ಪುರಿ ಸ್ವಾಮೀಜಿ ಇವತ್ತು ಈ ಭಾಗಕ್ಕೆ ನಮಗೆ ಬಂದಿರೋದು. ಯಾಕೆಂದರೆ ಅವರು ಒಂದು ಮಾದರಿ ಇದ್ದಂಗೆ. ಯಾಕೆಂದರೆ 258 ದಿನಗಳು ಸತತವಾಗಿ ಕೂತ್ಕೊಂಡು ಇವತ್ತೇನು ನಾವು ಮುಂದಿನ ಪೀಳಿಗೆ ಒಂದು ಪೀಳಿಗೆ ನೆನೆಸ್ಕೊಳ್ಕೊಂತಹ ಒಂದು ಕಾರ್ಯವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಪ್ರಾಯಶಃ ಈ ಒಂದು ಮಾಡರ್ನ್ ಯುಗದಲ್ಲಿ ಅವರು ಅಂಬೇಡ್ಕರನ್ನು ನಮಗೆ ನೆನೆಸ್ಕೊಟ್ಟಿದ್ದಾರೆ. ಶೋಷಿತ ವರ್ಗಗಳನ್ನು ಹೇಗೆ ಮುಂದಕ್ಕೆ ಗ್ರಾಮ ಮಾನ್ಯ ಶಾಸಕರೇ, ಈ ತ್ರಿಮೂರ್ತಿಗಳ ಪರವಾಗಿ ತಾವೇನಾದರೂ ಮನಸ್ಸನ್ನು ಮಾಡಿ ಒಂದು ವಿಶೇಷ ಅಧ್ಯಯನ ಕೇಂದ್ರವನ್ನೇನಾರ ಮಾಡಿದ್ರೆ ಉತ್ತೂರನ್ನ ಶಾಶ್ವತವಾದಂಥ ಒಂದು ಆಕರ್ಷಣೀಯವಾದಂಥ ಕೇಂದ್ರವನ್ನಾಗಿ ಮಾಡ್ಬೋದು. ಮಲಸಾಲೆಗಳಿಗೆ ನಿಜವಾದಂಥ ಅರ್ಥವನ್ನು ಈ ತ್ರಿಮೂರ್ತಿಗಳು ಕೊಡ್ತಾರೆ. ಅದಕ್ಕೆ ಒಂದು ಭದ್ರವಾದಂಥ ನೆಲೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಕ್ಕಿನ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ಆ ದೃಷ್ಟಿಯಲ್ಲಿ
जय वाल्मीकि, जय प्रसन्नानंदपुरी स्वामी जी की, जय प्रसन्नानंदपुरी स्वामी जी की, जय ಪುಣ್ಯಾನಂದಪುರಿ ಸ್ವಾಮಿ ಜಿ ಕಿ. ಬಂಧುಗಳೇ, ಯಾಕಂದ್ರೆ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದೀರಿ. ಈ ದಿನ ವಿಶೇಷವಾಗಿ ಒತ್ತೂರು ಗ್ರಾಮದಲ್ಲಿ ವಾಲ್ಮೀಕಿ ಜಯಂತಿ ಮತ್ತೆ ಪ್ರತಿಷ್ಠಾನವನ್ನ ಮಾಡ್ತಿದ್ದೀರಿ. ಇದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ವೇದಿಕೆ ಮೇಲೆ ಪರಮ ಪೂಜ್ಯರು, ಪರಮ ಪವಿತ್ರರು, ಪರಮಾತ್ಮರು ಆದಂತಹ ನಮ್ಮ ಪರಮ ಪೂಜ್ಯ ಶ್ರೀ 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 ಪ್ರಸನ್ನ ಜನಪ್ರಿಯ ಶಾಸಕರಾದಂಥ ಮಂಜುನಾಥ್ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಹಿರಿಯರಾದಂಥ ಬಸವರಾಜ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಶಾಂತ್ರವರೇ, ನಮ್ಮ ಶಿಕ್ಷಣದ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ, ಈ ರಾಜ್ಯ ಮತ್ತು ಈ ದೇಶದ ಬಗ್ಗೆ ಇದ್ದಂಥ ಕಾಳಜಿಯನ್ನು ರಾಮಾಯಣ ಬರೆಯೋದ್ರ ಮುಖಾಂತರ, ರಾಮಾಯಣದಲ್ಲಿ ಏನಿದೆ, ವೆರಿ ಗುಡ್ ಕಣ, ನೀವು ನಮ್ಮ ಮಕ್ಕಳಿದ್ರೆ ಚಂದ್ರ ಪೂಜ್ಯರೊಡಗೂಡಿ ನಮ್ಮ ಈ ಒಂದು ಕಾರ್ಯಕ್ರಮ ಶ್ರೀ ಶ್ರೀ ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳನ್ನ ಭಕ್ತಿಪೂರ್ವಕವಾಗಿ ನಮ್ಮ ಹುತ್ತೂರು ಗ್ರಾಮದ ಜನತೆ, ನಮ್ಮ ಯುವಕರು ಬಹಳ ಉತ್ಸುಕತೆಯಿಂದ ಬಹಳ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಗ್ತಾ ಇದೆ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.